ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿ ನಡೆದ 9ನೇ ಅಖಿಲ ಭಾರತ ಪೊಲೀಸ್ ಜೂಡೋ ಕ್ಲಸ್ಟರ್ 2024ರಲ್ಲಿ ಗಾಂಡಮೆನ್ ಚಾಂಪಿಯನ್ಶಿಪ್ನಲ್ಲಿ ಬಸವನಹಳ್ಳಿ ಪೊಲೀಸ್ ಠಾಣೆಯ ಸಿವಿಲ್ ಹೆಡ್ ಕಾನ್ಸ್ಟೇಬಲ್ ಟಿಎಸ್ ಗಿರೀಶ್ ಅವರು ಭಾಗವಹಿಸಿ ಕಂಚಿನ ಪದಕವನ್ನು ಪಡೆದು ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಘಟಕದ ಗೌರವವನ್ನು ಹೆಚ್ಚಿಸಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಇವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟಿಯವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಕಂಚಿನ ಪದಕ ಹಾಕಿ ಸನ್ಮಾನಿಸಿ ಅಭಿನಂದಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರು ಮಾತನಾಡಿ, ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿ ನಡೆದ 9ನೇ ಅಖಿಲ ಭಾರತ ಪೊಲೀಸ್ ಜೂಡೋ ಕ್ಲಸ್ಟರ್ 2024ರಲ್ಲಿ ಗಾಂಡಮೆನ್ ಚಾಂಪಿಯನ್ಶಿಪ್ನಲ್ಲಿ ಬಸವನಹಳ್ಳಿ ಪೊಲೀಸ್ ಠಾಣೆಯ ಸಿವಿಲ್ ಹೆಡ್ ಕಾನ್ಸ್ಟೇಬಲ್ ಟಿಎಸ್ ಗಿರೀಶ್ ಅವರು ಭಾಗವಹಿಸಿ ಕಂಚಿನ ಪದಕವನ್ನು ಪಡೆದು ಚಿಕ್ಕಮಗಳೂರು ಜಿಲ್ಲೆಗೆ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಗೌರವವನ್ನು ಹೆಚ್ಚಿಸಿದ್ದಾರೆ. ದೇವರು ಅವರಿಗೆ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಹೋಗುವ ಅವಕಾಶ ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. 24/6/2024ರಿಂದ 30/6/2024ವರೆಗೆ ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿ 9ನೇ ಅಖಿಲ ಭಾರತ ಪೊಲೀಸ್ ಜುಡೋ ಕ್ಲಸ್ಟರ್ 2024ರಲ್ಲಿ ಗಾಂಡಾ ಮೆನ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂತಹ ನಮ್ಮ ಗಿರೀಶ್ ಹೆಡ್ ಕಾನ್ಸ್ಟೇಬಲ್ ಅವರು ಭಾಗವಹಿಸಿ ಕಂಚಿನ ಪದಕವನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸಿಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಅವರು ಇದೇ ಥರ ಮುಂದಿನ ದಿನಗಳಲ್ಲಿ ಅವರು ಸಾಧನೆಯನ್ನು ಗೈಲಿ ಮತ್ತು ಅವರಿಗೆ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಇಲಾಖೆ ಹಾಗೂ ನಮ್ಮ ಚಿಕ್ಕಮಗಳೂರು ಪೊಲೀಸ್ ಇಲಾಖೆ ವತಿಯಿಂದ ನಾವು ನೀಡ್ತೇವೆ ಅಂತೇಳಿ ಹೇಳ್ತಾ ಅವರಿಗೆ ಎಲ್ಲ ರೀತಿಯಿಂದ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಆಶಿಸ್ತೇನೆ. ಭಾರತ ಪೊಲೀಸ್ ಜೂಡೋ ಕ್ಲಸ್ಟರ್ 2024ರಲ್ಲಿ ಗಾಂಡಮೆನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ವಿಜೇತರಾದ ಬಸವನಹಳ್ಳಿ ಪೊಲೀಸ್ ಠಾಣೆಯ ಸಿವಿಲ್ ಹೆಡ್ ಕಾನ್ಸ್ಟೇಬಲ್ ಟಿಎಸ್ ಗಿರೀಶ್ ಅವರು ಮಾತನಾಡಿ, ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿ ನಡೆದ 9ನೇ ಅಖಿಲ ಭಾರತ ಪೊಲೀಸ್ ಜೂಡೋ ಕ್ಲಸ್ಟರ್ 2024ರಲ್ಲಿ ಗಾಂಡಮೆನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ವಿಜೇತರಾಗಿ ಗೆದ್ದು ಬಂದಿರುವುದು ನನಗೆ ಬಹಳ ಸಂತೋಷವಾಗುತ್ತಿದೆ. ನಮಗೆ ಇನ್ನೂ ಹೆಚ್ಚಿನ ಸಹಕಾರ ಇದ್ದಿದ್ದರೆ ಚಿನ್ನದ ಪದಕವನ್ನು ಗೆದ್ದು ತರುತ್ತಿದ್ದೆವು ಎಂದು ಹೇಳಿದರು. ಇಂಡೋನೇಷ್ಯಾದಲ್ಲಿ 95% ಮುಸ್ಲಿಂ ಕಂಟ್ರಿ, ಬಟ್ ಅಲ್ಲಿನ ಆಚರಣೆ ಏನಿದೆ ಇಂಡಿಯನ್ ಕಲ್ಚರ್ ಇದೆ ಸರ್. ನಮ್ಮ ಇಂಡಿಯನ್ ಮಾರ್ಷಲ್ ಆರ್ಟ್ಸನ್ನು ಅವರು ಅದೇ ರೀತಿ ಉಳಿಸ್ಕೊಂತ ಹೋಗ್ತಾರೆ ಸರ್. ಅಗೇನ್ ಮತ್ತೆ ಈಗ ಅದು ವರ್ಲ್ಡ್ ವೈಡಿಗೆ ಅದು ಇಂಟ್ರೊಡ್ಯೂಸ್ ಮಾಡಿ ಇಂಡಿಯಾಗೆ ಈಗ ಒಂದು 15 years ಆಯಿತು ಬಂದು ಸರ್. ನಾನು ಬೇಸಿಕಲಿ ನಾನು ಟೈಕೊಂಡೋದಲ್ಲಿ ಬ್ಲ್ಯಾಕ್ ಬೆಲ್ಟ್ ಮತ್ತು ಕರಾಟೆನಲ್ಲಿ ಬ್ಲ್ಯಾಕ್ ಬೆಲ್ಟ್ ಆಲ್ಮೋಸ್ಟ್ 32 yearsಯಿಂದ ಮಾರ್ಷಲ್ ಆರ್ಟ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್. ಇದು ಒಂದು ಸ್ವಲ್ಪ ರಿಲೆವೆಂಟೆಡ್ ಇಂಡಿಯನ್ ಕಲ್ಚರ್ಗೆ ಭಾಳ ಹತ್ತಿರ ಇರೋದ್ರಿಂದ ಮತ್ತು ಇದನ್ನು ಪ್ರಾಕ್ಟೀಸ್ ಮಾಡಿದೆ ಸರ್. ಆಲ್ಮೋಸ್ಟ್ ಈಗ ಪೊಲೀಸ್ ಗೇಮ್ಗೆ ಇದು ಇಂಟ್ರೊಡ್ಯೂಸ್ ಆಯಿತು ಸರ್ 4 yearsಯಿಂದ. ಅವಾಗಿಂದ ನಾನು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀನಿ ಸರ್. ಕಂಟಿನ್ಯೂ ಆಗಿ ಮೆಡಲ್ ಬರ್ತಾ ಇದೆ ಸರ್. ಲಾಸ್ಟ್ ಟೈಮು ಮೆಡಲ್ ಬಂತು ಸರ್. ಮತ್ತು ಅದೇ ಸರ್ ಆ ಮೆಡಲ್ ಬಂದಿದ್ದಕ್ಕೆ ಪ್ರೊಸೆಷನ್ ಮಾಡಿದ್ದೆ ನಮ್ಮ ಇಲ್ಲಿ ಚಿಕ್ಕಮಗಳೂರು. ಯಾವ ಮೆಡಲ್ ಆಯ್ತು ಅವಾಗ? ಬ್ರಾನ್ಸ್ ಮೆಡಲ್. ಈ ಹಿಂದೆ ಯಾಕೆ ಹಿಂದೆ ಅಂದರೆ ನಮಗೆ